ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆಯನ್ನ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳಿದ್ದಾರೆ. ಏನು? ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟುತ್ತೇವೆ, ಸಿದ್ದರಾಮಯ್ಯನವರಿಗೆ ಆಯಕಟ್ಟಿನ ಯಾವುದಾದ್ರೂ ಜವಾಬ್ದಾರಿಯನ್ನು ವಹಿಸ್ತೇವೆ. ಆದ್ರಿಂದ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನ ಪ್ರಕಾರ ಅವರು ಇಳಿಯಲಿ, ಡಿ ಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಆಗುವಂಥದ್ದು. ಬೆಳಗ್ಗೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿದಂತ ಇದೇ ಜಮೀರ್ ಅಹ್ಮದ್ ಓಡೋಡಿ ಡಿ ಕೆ ಶಿವಕುಮಾರ್ ಮನೆಗೆ ಬಂದಿದ್ದಾರೆ. ಅದರಿಂದ ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ಟಲಿಕ್ಕೆ ಮುಂದಾದ್ರ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈಗಷ್ಟೇ ವಿಡಿಯೋದ ಮೂಲಕ ನೀವು ಗಮನಿಸಿದ್ದೀರಿ ಯಾವ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಕಳೆದ 4 ದಿನದಿಂದ ಭೇಟಿಯಾಗದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಡಿ ಕೆ ಶಿ ಅವರು ವಿಮಾನ ನಿಲ್ದಾಣದವರೆಗೆ ಒಟ್ಟಿಗೆ ಪ್ರಯಾಣ ಮಾಡಿ ಅಲ್ಲಿ ಸೀಕ್ರೆಟ್ ಮೀಟಿಂಗ್ ಅನ್ನು ಮಾಡಿ ದೆಹಲಿಗೆ ಕಳಿಸಿದ್ದು. ಅದರ ಮಧ್ಯೆ ದಿಢೀರನೆ ಸ್ವದೇಶಕ್ಕೆ ಆಗಮಿಸಿದ ರಾಗ ಅವರು ಪ್ರಿಯಾಂಕಾ ಖರ್ಗೆ ಅವರನ್ನ ದಿಢೀರಂತ ಕರೆಸಿಕೊಂಡದ್ದು. ಅವರ ಮೂಲಕ ಇಡೀ ರಾಜ್ಯದ ರಾಜಕೀಯ ತಲ್ಲಣವನ್ನು, ಅದರ ಒಳಗುಳಿಯನ್ನು, ಯಾರ್ಯಾರ ಪಕ್ಷ ಯಾರ್ಯಾರ ಬಣ ಎಷ್ಟೆಷ್ಟು ಸ್ಟ್ರಾಂಗ್ ಆಗಿದೆ, ಸಚಿವರ ಇಂಗಿತ ಏನು, ಶಾಸಕರ ಇಂಗಿತ ಏನು, ಡಿ ಕೆ ಶಿ ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದೇನಾಗಬಹುದು, ಸಿದ್ದರಾಮಯ್ಯನವರನ್ನು ಇಳಿಸುವ ಪ್ರಕ್ರಿಯೆಗೆ ಹೈಕಮಾಂಡ್ ಮುಂದಾದರೆ ಅದಕ್ಕೆ ತಗಲಬಹುದಾದಂಥ ಅಥವಾ ಅದಕ್ಕೆ ನಾವು ಭರಿಸಬಹುದಾದಂಥ ನಷ್ಟ ಏನು, ಲಾಭ ಏನು. ಆಮೇಲೆ ಕಳೆದ 2.5 ವರ್ಷದಲ್ಲಿ ಯಾರು ಪಕ್ಷನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಪಕ್ಷ ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ, ಅಥವಾ ಸ್ವಹಿತ ದೃಷ್ಟಿಯಿಂದ ಕೆಲಸ ಮಾಡಿದವರು ಯಾರು, ತಟಸ್ಥರು ಯಾರು, ಈ ಎಲ್ಲ ವಿವರಗಳನ್ನು 1.5 ಗಂಟೆ ಮಾತಾಡುವ ಮೂಲಕ ಅವರಿಂದ ಪಡ್ಕೊಂಡಿದ್ದಾರೆ. ಒಂದು. ಎರಡನೇದಾಗಿ, ಈಗ ಅಹಿಂದು, ಶೋಷಿತ ವರ್ಗ, ದಲಿತ ಈ ರೀತಿಯ ಒಂದು ಮಾತನ್ನು ಎದುರಿಟ್ಟು ಅಬ್ಬರಿಸ್ತಾ ಇರುವಂಥ ಸಿದ್ದರಾಮಯ್ಯನವರು ಒಮ್ಮೆ ನಾಳೆ ಡಿ ಕೆ ಶಿ ಅವರಿಗೆ ಕೊಟ್ಟ ಮಾತಿನ ಪ್ರಕಾರ ನಾವು ಪಟ್ಟವನ್ನು ಕಟ್ಟಿದರೆ, ಸಿದ್ದರಾಮಯ್ಯನವರು ಕೆಳಗಿಳಿದರೆ ಆಗಬಹುದಾದ ಅನಾಹುತವನ್ನು ತಡೆದುಕೊಳ್ಳಲಿಕ್ಕೆ ಅಥವಾ ಅದನ್ನು ತಡೆಯಲು ಪ್ರಿಯಾಂಕಾ ಖರ್ಗೆ ಅವರಿಗೆ ಆಯಕಟ್ಟಿನ ಒಂದು ಜಾಗವನ್ನು ಹೈಕಮಾಂಡ್ ಕೊಡುವಂಥ ಒಂದು ಸೂತ್ರ ಸಂಧಾನವನ್ನೇನಾದರೂ ಮಾಡ್ತಾ, ಅಧ್ಯಕ್ಷಗಿರಿಯೋ ಆಗಲೇ DCM ಆಗಿ ಡಿ ಕೆ ಶಿ CM ಆದರೆ ಅದೊಂದು ಸೂತ್ರ ಸಂಧಾನ ಆಗಲೇ ಸಿದ್ಧಗೊಂಡಿದೆ. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರನ್ನೋ ಇನ್ನೊಬ್ಬರನ್ನೋ ಅಧ್ಯಕ್ಷಗಿರಿಗೆ ತರುವ ಬದಲು ದಲಿತಾಸ್ತ್ರವನ್ನೇ ಬಳಸಿ ಡಿ ಕೆ ಶಿ ಪಟ್ಟು ಬಿಡದ ಒಂದು ಹಿನ್ನೆಲೆಯಲ್ಲಿ ಇನ್ನೇನು ಸ್ವಲ್ಪವೇ ಮಿತಿ ಮೀರಿದ್ರು, ಹೈಕಮಾಂಡ್ ನಿರ್ಲಕ್ಷ್ಯ ಮಾಡಿದ್ರು, ನಿಧಾನ ಮಾಡಿದ್ರು, ಡಿ ಕೆ ಶಿ ಬಣ 65ರಿಂದ 70 ಶಾಸಕರೊಟ್ಟಿಗೆ ಅದು ರೆಸಾರ್ಟಿಗೆ ಶಿಫ್ಟ್ ಆಗುತ್ತೆ ಅನ್ನುವಂಥ ಒಂದು ಅಂತಿಮ ಸಂದೇಶ ಹೈಕಮಾಂಡಿಗೆ ಮುಟ್ಟಿದೆ. ಆ ಒಂದು ತರಾತುರಿಯಲ್ಲಿ ಮಾಡಬಹುದಾದದ್ದೇನು, ಮಾಡಬಾರದ್ದೇನು, ಯಾಕೆಂದರೆ ಇಡೀ ದೇಶದಲ್ಲಿ ಅತ್ಯಂತ ಸ್ಟ್ರಾಂಗೆಸ್ಟ್ ಸರ್ಕಾರ ಕಾಂಗ್ರೆಸ್ಸಿಗೆ ಇರುವುದು ಕರ್ನಾಟಕದಲ್ಲಿ ಮಾತ್ರ. ಮಾಸ್ ಲೀಡರ್ ಅಂತ ಬಂದಾಗ ಸಿದ್ದರಾಮಯ್ಯನವರು, ಅವರನ್ನು ಬಿಟ್ಟರೆ ಡಿ ಕೆ ಶಿ ಅವರು. ಹಾಗಾಗಿ ಈ ಅಳೆದು ತೂಗುವ ಕೆಲಸಕ್ಕೆ ಪ್ರಿಯಾಂಕಾ ಖರ್ಗೆ ಅವರನ್ನು ಇತ್ತೀಚೆಗೆ BJP, RSS, ಹಿಂದುತ್ವ, ಸನಾತನ ಅಂತ ಬಂದಾಗ ಏನು ರೌದ್ರಾವೇಶದಿಂದ ಮಾತಾಡು ಇಡೀ ರಾಷ್ಟ್ರವ್ಯಾಪಿ ಸುದ್ದಿಯನ್ನು ಬಹಳ ಅದ್ಭುತವಾಗಿ ಮಾಡ್ತಾ ಇರುವಂಥ ಪ್ರಿಯಾಂಕಾ ಖರ್ಗೆ ಮತ್ತು ತಂದೆಯವರೇ AICC ಅಧ್ಯಕ್ಷರೂ ಆಗಿರೋದ್ರಿಂದ ಯುವ ಲೀಡರು, ಆದ್ದರಿಂದ ಕಾಂಗ್ರೆಸ್ಸಿನ ಭವಿಷ್ಯಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಮಣೆ ಹಾಕುವ ಎಲ್ಲ ಸೂಚನೆಗಳು ರಾಹುಲ್ ಗಾಂಧಿ, BK ಹರಿಪ್ರಸಾದ್ ಅವರ ನಂತರ ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರನ್ನೇ ಕರೆಸಿಕೊಂಡದ್ದನ್ನು ನೋಡಿದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ರಾಷ್ಟ್ರೀಯ ಹೈಕಮಾಂಡಿನ ಮನ್ನಣೆ ಸಿಕ್ಕಿರುವುದಂತೂ ಸತ್ಯ. ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರನ್ನು ಕರೆಸಿಕೊಂಡು ರಾಜ್ಯದ ರಾಜಕೀಯದ ಒಳಮರ್ಮ ಮತ್ತು ತಿರುಳನ್ನು ಅರ್ಥ ಮಾಡಿಕೊಂಡಂಥ ರಾಹುಲ್ ಗಾಂಧಿ ದಿಢೀರಾಗಿ ಸಂಧಾನಕಾರರಾಗಿ
ಪ್ರಿಯಾಂಕಾ ಖರ್ಗೆ ಅವರನ್ನೇ ಬಹುಶಃ ಗೊತ್ತು ಮಾಡಿದ್ದಾರೆ ಅನ್ನೋದು ಈಗ ಪಕ್ಕಾ ಆದಂಥ ಸುದ್ದಿ. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದಂಥ ಪ್ರಿಯಾಂಕಾ ಖರ್ಗೆ ನೇರವಾಗಿ DCM DK ಶಿವಕುಮಾರ್ ಅವರ ಸರ್ಕಾರಿ ನಿವಾಸಕ್ಕೆ ಆಗಮಿಸ್ತಾರೆ. 40-45 ನಿಮಿಷಗಳ ಕಾಲ ಒಬ್ಬ ಟೀ ಬಾಯನ್ನು ಬಿಡದೇನೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ಅವರು ಹೊರಗೆ ಬರ್ತಾರೆ. ಅದೇ ಹೊತ್ತಿಗೆ ಅವರು ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ದೆಹಲಿಯ ಮಾತುಕತೆಯ ಸಾರಾಂಶವನ್ನು ಅವರಿಗೂ ಅರ್ಹುತ್ತಾರೆ. ಈ ಮಧ್ಯೆ ಏನಾಗಿದೆ, ಪ್ರಿಯಾಂಕಾ ಖರ್ಗೆ ಅವರು ಹೋದ ತಕ್ಷಣ ತನ್ನ ಆಪ್ತ ಬಣವನ್ನ ಆಪ್ತ ಶಾಸಕರನ್ನ ಸಚಿವರನ್ನ DK ಶಿವಕುಮಾರ್ ನಿಮಿಷಾರ್ಧದಲ್ಲಿ ಕರೆಸ್ಕೊಳ್ತಾರೆ. ಆವಾಗಲೂ ಒಂದು ರಹಸ್ಯವಾದಂಥ ಮೀಟಿಂಗು, ಕ್ಲೋಸ್ ಡೋರ್ ಮೀಟಿಂಗ್ ಆಗತ್ತೆ. ಇದರ ಮಧ್ಯೆ ಬಹಳ ದೊಡ್ಡ ಬೆಳವಣಿಗೆ ಏನು, ಸಂಶಯ ಏನು? ಹಾಗಾದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬಂದೇ ಬಿಟ್ಟಿತಾ? DK ಶಿವಕುಮಾರ್ಗೆ ಕೊಟ್ಟ ಮಾತನ್ನ ತಪ್ಪುವುದಿಲ್ಲ, ಕೊಟ್ಟ ಮಾತಿನ ನೆನಪಿದೆ ಅನ್ನೋದನ್ನ ಪ್ರಿಯಾಂಕಾ ಖರ್ಗೆ ಅವರನ್ನು ಕರೆಸಿಕೊಂಡು ಮಾತಾಡುವ ಮೂಲಕ ಇಲ್ಲಿಯ ರಾಜ್ಯದ ಒಟ್ಟು ಒಂದು ರಾಜಕೀಯದ ವರ್ತಮಾನವನ್ನು ಪರಿಶೀಲನೆ ಮಾಡುವ ಮೂಲಕ ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮುಂದೆ ಏನು ಮಾಡಬೇಕು ಅನ್ನುವ ಹೆಜ್ಜೆಯನ್ನು ಇಡಲಿಕ್ಕೆ ಇಡೀಯದಾದಂಥ ದೊಡ್ಡ ಖರ್ಗೆ ಅವರಿಂದ, BK ಹರಿಪ್ರಸಾದ್ ಅವರಿಂದ, ಪ್ರಿಯಾಂಕಾ ಖರ್ಗೆ ಅವರಿಂದ ಮತ್ತು ವೇಣುಗೋಪಾಲ್ರವನ್ನ ಕಳಿಸುವ ಮೂಲಕ ಅವರಿಂದ ತೆಗೆದುಕೊಂಡಂಥ ರಿಪೋರ್ಟು, ಈ ರೀತಿಯ ಎಲ್ಲ ಮೂಲಗಳಿಂದಲೂ ಆಂತರಿಕ ಒಂದು ರಿಪೋರ್ಟನ್ನು, ವರದಿಯನ್ನು ಪಡ್ಕೊಳ್ಳುವಂಥ ರಾಹುಲ್ ಗಾಂಧಿ ಅವರು ಕೊನೆಗೂ DK ಪಟ್ಟು ಸಡಲಿಸುವುದಿಲ್ಲ. DK ಶಿವಕುಮಾರನ್ನು ನಾವು ಈಗ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಕಾಂಗ್ರೆಸ್ಸಿಗೆ ಪರಮಾಘಾತ ಆಗೋದು ಗ್ಯಾರಂಟಿ. ಆದ್ದರಿಂದ DK ಶಿವಕುಮಾರ್ಗೆ ಪಟ್ಟ ಕಟ್ಟಲಿಕ್ಕೆ ಮುಂದಾದ್ರ ಸಿದ್ದರಾಮಯ್ಯನವರು ಕಾವೇರಿ ನಿವಾಸದಲ್ಲಿ ಕಡತ ವಿಲೇವಾರಿ ಮಾಡಲಿಕ್ಕೆ ಕೂತದ್ದು ಯಾಕೆ? ಇಂಥ ಬಿರುಸಿನ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಆಪ್ತರೊಟ್ಟಿಗೆ ಮೀಟಿಂಗ್ ಮಾಡುವ ಬದಲು ಮೀಟಿಂಗ್ ಒಂದು ಮಾಡಿದ್ದಾರೆ. ಅದರ ಸಂದೇಶವನ್ನು ಹೊತ್ತು ಸಚಿವರು DK ಶಿವಕುಮಾರ್ರ ಮನೆಗೀಗ ದಂಡು ಬರ್ತಾ ಇದೆ. ಇಂಥ ಹೊತ್ತಿನಲ್ಲಿ ಅವರು ಕಡತ ವಿಲೇವಾರಿ ಮಾಡ್ತಾ ಇರೋ ಕೂತಿರುವುದೇನು? ಅದೊಂದು ಸಹಜ ಪ್ರಕ್ರಿಯೆಯೋ ಅಥವಾ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಲಕ್ಷಣ ತೀರ್ಮಾನ ಸಿದ್ದರಾಮಯ್ಯನವರಿಗೆ ಮುಟ್ಟಿದೆಯೇ? ಈ ಎಲ್ಲ ಗೊಂದಲಗಳು, ಪ್ರಶ್ನೆಗಳು, ಚರ್ಚೆಗಳು ಅತ್ಯಂತ ಬಿರುಸಾಗಿ ನಡೀತಾ ಇದೆ. ಹಾಗಾದರೆ ಅದರ ಒಳ ವಿವರಗಳೇನು, ಅಲ್ಲಿ ಏನು ನಡೀತಾ ಇದೆ, ಇದರ ಸೂಚನೆ ಏನು, ಸಂಕೇತಗಳೇನು, ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಕೂತಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಇಂಥ ಸನ್ನಿವೇಶಗಳನ್ನು ಇಟ್ಟುಕೊಂಡು ತರ್ಕಿಸುವುದಾದರೆ, ಇಂದು ಬೆಳಗ್ಗೆ ಹೇಳಿದರು ಜಮೀರ್ ಅಹ್ಮದ್, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ, 2028ರ ಚುನಾವಣೆ DK ಶಿವಕುಮಾರ್ ನೇತೃತ್ವದಲ್ಲಿ DK ಶಿವಕುಮಾರ್ ಆವಾಗ ಮುಖ್ಯಮಂತ್ರಿ ಆಗಲಿ, ನಮಗೂ ಕನಸಿದೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮಾತನ್ನು ಬೆಳಗ್ಗೆ ಹೇಳಿದರು. ಅದೇ ಹೊತ್ತಲ್ಲಿ ಖರ್ಗೆಯವರೊಟ್ಟಿಗೆ DK ಶಿವಕುಮಾರ್ ಮಾತಾಡಿದ ವಿವರಗಳು ಹೊರಗೆ ಬರ್ತಾ ಇದೆ. ಅವರೇನು ಹೇಳಿದರು? ಖರ್ಗೆ ಅವರೇ ನೋಡಿ, 2.5 ವರ್ಷದ ಹಿಂದೆ ಏನು ಮಾತಾಗಿದೆ, ಏನು ಒಂದು ಹೈಕಮಾಂಡ್ ನನಗೆ ಮಾತು ಕೊಟ್ಟಿದೆ, ಅದೆಲ್ಲವೂ ನಿಮಗೆ ಗೊತ್ತು. ಅಲ್ಲಿಂದ ಇಲ್ಲಿವರೆಗೂ ನಾನಾಗಲಿ ನನ್ನ ಸಹೋದರ ಆಗಲಿ ನಾವು ಏನನ್ನೂ ಮಾತಾಡಿಲ್ಲ. ಪಕ್ಷ ನಿಷ್ಠೆಗೆ ಧಕ್ಕೆ ಬರುವ ಯಾವ ಕೆಲಸವನ್ನು ಮಾಡಿಲ್ಲ. ಪಕ್ಷಕ್ಕೆ ಮುಜುಗರ ತರುವ ಕೆಲಸವನ್ನೂ ಮಾಡಿಲ್ಲ. ಪಕ್ಷಕ್ಕಾಗಿ ಅಹೋರಾತ್ರಿ ದುಡಿದಿದ್ದೇನೆ. 100 ಕಾಂಗ್ರೆಸ್ ಕಚೇರಿಯನ್ನು ಚಾರಿತ್ರಿಕವಾಗಿ ರಾಜ್ಯದಲ್ಲಿ ಕಟ್ಟುವ ಕೆಲಸಕ್ಕೆ ಮುಂದಾಗಿದ್ದೇನೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಆಡಳಿತಾತ್ಮಕವಾಗಿ ಒಂದೇ ಒಂದು ರಾಗಿ ಕಾಳಿನಷ್ಟು ನಾನು ತೊಂದರೆ ಕೊಟ್ಟಿಲ್ಲ. ಮೌನವಾಗಿ ಇದ್ದೇನೆ. ಅವರು ಮಾಡುವ ಎಲ್ಲ ಆಟಗಳನ್ನೂ ಸಹಿಸಿದ್ದೇನೆ. ಎಲ್ಲ ತಿವಿತಗಳನ್ನೂ ಸಹಿಸಿಕೊಂಡಿದ್ದೇನೆ. ಈಗ 2.5 ವರ್ಷ ಆಯಿತು. ಹೈಕಮಾಂಡ್ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಬೇಕು ಅಂತ ಆಶಿಸುವುದು ನನ್ನ ತಪ್ಪ. ಪಕ್ಷಕ್ಕೆ ನಿಷ್ಠೆಯನ್ನು ತೋರಿದ, ಪಕ್ಷದ ಆಯಕಟ್ಟಿನ ಜಾಗದಲ್ಲಿ ನನ್ನ ಸ್ವಾರ್ಥವನ್ನು ಮರೆತು ಪಕ್ಷಕ್ಕಾಗಿ ದುಡಿದಂಥ ನನ್ನಂಥವನಿಗೆ ಈ ರೀತಿಯ ಬೆಲೆ ಕೊಡುವುದು ಸರಿಯೇ? ಇದು ಮಾನಸಿಕ ಹಿಂಸೆಯೋ ಅಥವಾ ನನ್ನನ್ನು ನಂಬಿಸಿ ಕೈಕೊಡುವ ಆಟವೋ ಏನು ಅಂತ ತನ್ನ ಮನಸ್ಸಿನ ಎಲ್ಲವನ್ನ ಖರ್ಗೆ ಅವರ ಹತ್ರ ಹೇಳ್ಕೊಂಡಿದ್ದಾರೆ.
ಖರ್ಗೆಯವರು ನಿಮಗೆ ಅನ್ಯಾಯ ಆಗಲಿಕ್ಕೆ ಬಿಡುವುದಿಲ್ಲ, ಅನ್ಯಾಯ ಆಗುವುದಿಲ್ಲಪ್ಪ ಅಂತ ಆಶ್ವಾಸನೆ ಕೊಟ್ಟು ಫ್ಲೈಟ್ ಹತ್ತಿದ್ದಾರೆ ಅನ್ನೋದು ಸುದ್ದಿ. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಬಂದು ಭೇಟಿಯಾಗಿ ಹೋದ ಮೇಲೆ ಬೆಳಗ್ಗೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿದಂಥ ಇದೇ ಜಮೀರ್ ಅಹ್ಮದ್ ಓಡೋಡಿ ಡಿ ಕೆ ಶಿವಕುಮಾರ್ ಮನೆಗೆ ಬಂದಿದ್ದಾರೆ, ಈಗಲೂ ಅಲ್ಲೇ ಇದ್ದಾರೆ ಅಂತ ವರ್ತಮಾನ ಬರ್ತಾ ಇದೆ. ಆಮೇಲೆ ಎಲ್ಲ ಸಿದ್ದರಾಮಯ್ಯನವರ ಆಪ್ತ ಸಚಿವರು, ಈಗ ಬೈರತಿ ಸುರೇಶು, KJ ಜಾರ್ಜು ಮತ್ತೆ ಬರ್ತಾ ಇದ್ದಾರೆ ಅಂತ ವರ್ತಮಾನ ಬರ್ತಾ ಇದೆ. ಎಲ್ಲ ಸಚಿವರು ಡಿ ಕೆ ಶಿವಕುಮಾರ್ ಸರ್ಕಾರಿ ನಿವಾಸಕ್ಕೆ ದಾಳಿ ಇಡ್ತಾ ಇದ್ದಾರೆ, ಪವರ್ ಸೆಂಟರ್ ಆಗ್ತಾ ಇದೆ, ಅಲ್ಲಿ ರಹಸ್ಯದ ಮಾತುಕತೆ ನಡೀತಾ ಇದೆ. ಇದರ ಮರ್ಮ ಏನು? ಒಂದು, ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆಯನ್ನ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳಿದ್ದಾರೆ. ಏನು? ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟುತ್ತೇವೆ, ಸಿದ್ದರಾಮಯ್ಯನವರಿಗೆ ಆಯಕಟ್ಟಿನ ಯಾವುದಾದ್ರೂ ಜವಾಬ್ದಾರಿಯನ್ನು ವಹಿಸ್ತೇವೆ, ಆದ್ದರಿಂದ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನ ಪ್ರಕಾರ ಅವರು ಇಳಿಯಲಿ, ಡಿ ಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಆಗುವಂಥದ್ದು, ಅದಕ್ಕೆ ನೀವು ಸಮನ್ವಯವಾಗಿ ಎಲ್ಲರನ್ನು ಒಪ್ಪಿಸಿ ಒಂದು ನಿರ್ಧಾರಕ್ಕೆ ಬನ್ನಿ, ನವೆಂಬರ್ 29ಕ್ಕೆ ಮೀಟಿಂಗ್ ಮಾಡಿ ಅದನ್ನು ತೀರ್ಮಾನ ಮಾಡೋಣ ಅಂತ ಒಂದು ಸಂಧಾನ ಸೂತ್ರವನ್ನು ಹೇಳಿರ್ಬೋದು. ಯಾಕೆ ಪ್ರಿಯಾಂಕಾ ಖರ್ಗೆ ಅವರು ಬಂದು ಹೋದ ಮೇಲೆ ಡಿ ಕೆ ಶಿ ತನ್ನ ಆಪ್ತರನ್ನು ಕರೆದು ರಹಸ್ಯವಾದ ಮೀಟಿಂಗ್ ಯಾಕೆ ಮಾಡ್ತಾರೆ? ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಮೇಲೆ ಮರೆಯಲ್ಲೇ ನಿಂತು ಬಾಣ ಬಿಡ್ತಾ ಇದ್ದಂಥ ಸಿದ್ದರಾಮಯ್ಯನವರ ಗುಂಪು, ಆ ಸಚಿವರು ಎಲ್ಲರೂ ಡಿ ಕೆ ಶಿವಕುಮಾರ್ ಮನೆಗೆ ಧಾವಿಸಿ ಬರ್ತಾ ಇರುವುದರ ಉದ್ದೇಶ ಏನು? ಹಾಗಾದರೆ ಡಿ ಕೆ ಶಿವಕುಮಾರ್ ಮುಂದಿನ ಪವರ್ ಸೆಂಟರ್ ಆಗ್ತಾರೆ, ಮುಂದಿನ CM ಆಗ್ತಾರೆ, ಆದ್ದರಿಂದ ನಮ್ಮ ವೈಯಕ್ತಿಕ ಬಚಾವಿಗೆ ಅವರೊಟ್ಟಿಗೊಂದು ಮಾತುಕತೆ ಮಾಡುವ ಅಂತ ಬಂದಿರಬಹುದೇ? ಇದು ಒಂದು ಸಾಧ್ಯತೆ. ಅದಲ್ಲ ಅಂತಾದರೆ CM ಸಿದ್ದರಾಮಯ್ಯನವರ ಆಪ್ತರೊಟ್ಟಿಗೆ ಒಂದು ಮೀಟಿಂಗ್ ಆಗಿದೆ, ಆಮೇಲೆ ಅವರು ಕಡತವಿಲೆವರೆಗೆ ಕೂತಿದ್ದಾರೆ. ಆ ಮೀಟಿಂಗಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಈ ಗದ್ದುಗೆಯ ಗುದ್ದಾಟ ಏನಿದೆ, ಈ ಕುರ್ಚಿ ಕದನ ಏನಿದೆ, ಇದು ಈಗ ತಾರಕಕ್ಕೆ ಆತ್ಯಂತಿಕ ಮಟ್ಟಕ್ಕೆ ಮುಟ್ಟಿದ ಪರಿಣಾಮ ರಾಜ್ಯದಲ್ಲೂ ಹೇಸಿಗೆ ಆಗ್ತಾ ಇದೆ. ಜನ ಬೇಸರಗೊಳ್ತಾ ಇದ್ದಾರೆ, ಬೇಸತ್ತಿದ್ದಾರೆ. BJP ಅವರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಅಧಿಕಾರ, ಆಡಳಿತ ಎಲ್ಲವೂ ಕುಸಿದಿದೆ, ಅರಾಜಕತೆ ಮನೆ ಮಾಡಿದೆ. ಆದ್ದರಿಂದ ಒಂದು ಸಂಧಾನ ಸೂತ್ರವನ್ನು ಮಾಡಿ ಹೈಕಮಾಂಡಿನ ಮೀಟಿಂಗ್ ಹೋಗುವ ಪೂರ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ನೆಲೆಗೆ ಬರಬಹುದು ಅನ್ನುವಂಥ ಏನಾದರೂ ಸಂಧಾನ ಸೂತ್ರವನ್ನು ಹಿಡಿದು ಜಮೀರ್ ಅಹ್ಮದ್ರ ಮತ್ತು KJ ಜಾರ್ಜು, ಬೈರತಿ ಸುರೇಶು ಅಥವಾ ಎಲ್ಲ ಸಚಿವರು ದಂಡೆತ್ತಿ ಬಂದು ಡಿ ಕೆ ಶಿವಕುಮಾರ್ರ ಮನವೊಲಿಸುವ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ಆದರೆ ಸಂಧಾನ ಸೂತ್ರಕ್ಕೆ ಡಿ ಕೆ ಶಿವಕುಮಾರ್ ಮಣಿಯುವಂಥ ಸಂದರ್ಭದಲ್ಲಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಅವರು ಖರ್ಗೆ ಅವರನ್ನು 4 ದಿನ ಭೇಟಿಯಾಗಿರಲಿಲ್ಲ. ಇವತ್ತು ವೈಯಕ್ತಿಕವಾಗಿ ಅವರು ವಿಮಾನ ನಿಲ್ದಾಣದವರೆಗೆ ಪ್ರಯಾಣ ಮಾಡಿ ಅಲ್ಲಿ VIP ಲಾಂಜಲ್ಲಿ 1 to 1 ರಹಸ್ಯ ಮಾತುಕತೆಯನ್ನು ಮಾಡಿದರು. ಆಮೇಲೆ ಸುದೀರ್ಘವಾಗಿ ಎಲ್ಲ ಡ್ರೈವರ್ಗಳನ್ನು, ಆಮೇಲೆ ಎಲ್ಲ ಇವರನ್ನು ಸುರಕ್ಷತಾ ಪಡೆಯನ್ನು ಎಲ್ಲವನ್ನು ಬಿಟ್ಟು ಏಕಾಂತದಲ್ಲಿ ಅವರಿಬ್ಬರು ಮಾತಾಡಿದ್ದಾರೆ. ಏಕಾಂತದಲ್ಲಿ ಸುದೀರ್ಘವಾಗಿ ಒಂದು ಫೋನ್ ಕಾಲನ್ನು ಅಟೆಂಡ್ ಮಾಡಿದ್ದಾರೆ. ಇದರ ಅರ್ಥ ಏನು? ಅವರು ತನ್ನ ಮನಸ್ಸಿನ ಎಲ್ಲ ಬೇಗುದಿಯನ್ನು ಖರ್ಗೆ ಅವರ ಹತ್ರ ಹೇಳ್ಕೊಂಡಿದ್ದಾರೆ. ಮತ್ತೆ ಅವರ ಸಂಖ್ಯಾಬಲ ನಿರ್ಣಾಯಕವಾಗಿ ಕಳೆದ 3-4 ದಿನದಲ್ಲಿ 65-70ಕ್ಕೆ ಅದು ಬಂದು ನಿಂತಿದೆ. ಸಿದ್ದರಾಮಯ್ಯನವರ ಬಣದಲ್ಲಿ ಇದ್ದವರೆಲ್ಲರೂ ಡಿ ಕೆ ಶಿವಕುಮಾರ್ರ ಬಣಕ್ಕೆ ಸೇರುವ ತವಕವನ್ನು ನಾವು ಕಾಣ್ತಾ ಇದ್ದೇವೆ. ಈ ಎಲ್ಲದರ ಮಧ್ಯೆ ತನ್ನ ಪಟ್ಟನ್ನು ಸಡಲಿಸುವ ಅಥವಾ ಬೇರೆ ಯಾವುದೋ ಸಂಧಾನ ಸೂತ್ರಕ್ಕೆ ಒಪ್ಪುವ, ನೀವು KPCC ಅಧ್ಯಕ್ಷರಾಗೇ ಇರಿ, ಒಂದೇ DCM, ಇನ್ನೊಂದು ಸ್ವಲ್ಪ ಕಾಲ, ಆಮೇಲೆ ಸಿದ್ದರಾಮಯ್ಯನವರು ಇಳಿತಾರೆ, ಆಮೇಲೆ ನೀವು ಬರ್ಬೋದು, ಈ ಥರದ ಸಂಧಾನಕ್ಕೆ ಅವರು ಒಪ್ಪುವುದಿದ್ರೆ ಇಷ್ಟು ಕಟುವಾದ ನಿರ್ಧಾರವನ್ನು ಪಬ್ಲಿಕ್ಕಲ್ಲಿ 4 ಗೋಡೆಗಳ ಮಧ್ಯೆ 5-6 ಜನರ ಮಧ್ಯೆ ಒಂದು ಗುಟ್ಟಿನ ವ್ಯವಹಾರ ಆಗಿದೆ ಅನ್ನುವುದನ್ನು ಬಹಿರಂಗಪಡಿಸುವ ಮಟ್ಟಕ್ಕೆ ಅವರು ಹೋಗ್ತಿರ್ಲಿಲ್ಲ. ದೆಹಲಿಗೆ ಕರೆದೇ ಇರಲಿ, ನಾ ದೆಹಲಿಗೆ ಹೋಗುವುದಿಲ್ಲ ಅಂತೇಳಿ ಅವರು ಕೂತ್ಕೊಳ್ತಾ ಇರಲಿಲ್ಲ. ಇಂಥ ಪಟ್ಟನ್ನು ಅವರು ಸಡಲಿಸುವ ಸಾಧ್ಯತೆ ಇದೆಯೇ? ಹಾಗಾದರೆ ಇದು ಪ್ರಶ್ನೆ. ಹಾಗಾದರೆ ಸಂಧಾನ ಸೂತ್ರವನ್ನು
ಹೊತ್ತು ತಂದಿದ್ದಾರೆಯೇ ಸಚಿವರು ಅನ್ನುವ ಪ್ರಶ್ನೆಗೆ ಇಲ್ಲಿ ಎಷ್ಟರ ಮಟ್ಟಿಗೆ ಆಸ್ಪದ ಇದೆ. ಒಮ್ಮೆ ಅದಿಲ್ಲ ಅಂತಾದರೆ ಪ್ರಿಯಾಂಕಾ ಖರ್ಗೆ ಅವರು ಹೊತ್ತು ಸಂದೇಶ ಏನು? ಎರಡೇ ಇರ್ಬೇಕು ತಾನೆ, ಮೂರನೇದಿರ್ಲಿಕ್ಕಂತೂ ಸಾಧ್ಯ ಇಲ್ಲ. ಒಂದೋ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ತೇವೆ, ಆ ಸಾಧ್ಯತೆ ಇದೆ. ಈಗ ಸಿದ್ದರಾಮಯ್ಯನವರನ್ನು ನಾವು ಸಮಾಧಾನ ಮಾಡಬೇಕು. ಅಹಿಂದು ದಲಿತ ಶೋಷಿತ ವರ್ಗ ಬಂಡೇಳದೆ ಇದ್ದಾಗೆ, ಅದು ಗಲಾಟೆ ಮಾಡದೇ ಇದ್ದಾಗೆ, ಪ್ರತಿಭಟನೆ ಮಾಡದೇ ಇದ್ದಾಗೆ ಆಯಕಟ್ಟಿನ ಜಾಗದಲ್ಲಿ ಪ್ರಿಯಾಂಕಾ ಖರ್ಗೆ ಅವರನ್ನೇ ಕೂಡಿಸ್ಬಿಟ್ರಾಯ್ತು. ಈ ರೀತಿ ಯಾವುದೋ ಒಂದು ಸಂಧಾನ ಸೂತ್ರವನ್ನು ತಂದಿದ್ದಾರೆ. ಆದ್ದರಿಂದಲೇ ಡಿ ಕೆ ಶಿವಕುಮಾರ್ ಅವರ ನಿವಾಸ ಪವರ್ ಹೌಸ್ ಆಗಿದೆ. ಡಿ ಕೆ ಶಿವಕುಮಾರ್ ತನ್ನ ಆಪ್ತರನ್ನು ಒಟ್ಟಿಗೆ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಕ್ಲೋಸ್ ಡೋರ್ ಮೀಟಿಂಗ್. ಅದರ ಜೊತೆಗೆ ಎಲ್ಲ ಸಚಿವರು, ಜಮೀರ್ ಅಹ್ಮದ್ ಅಂತವರು ಬಂದು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವರಿಗೆ ಮಣೆ ಹಾಕಲಿಕ್ಕೆ ಒಪ್ಪೇ ಬಿಟ್ಟಿದೆಯೋ ಅನ್ನುವ ಪ್ರಶ್ನೆಯೂ ಉಟ್ಕೊಳ್ತದೆ. ಇಲ್ಲ ಸಂಧಾನ ಸೂತ್ರವನ್ನು ತಂದು ಏನಕ್ಕೇನ ಡಿ ಕೆ ಶಿವಕುಮಾರರನ್ನ ಒಲಿಸುವ ಕೆಲಸಕ್ಕೆ ಇಡೀ ಸಿದ್ದರಾಮಯ್ಯನವರು ಬಣ, ಬಹುಶಃ ರಾಹುಲ್ ಗಾಂಧಿ ಹೇಳಿರಬೇಕು, ಕೊನೆಯ ಹಂತದಂದು ಪ್ರಯತ್ನ ಮಾಡಿ ನೋಡಿ, ಡಿ ಕೆ ಶಿವಕುಮಾರ್ಗೆ ಒಂದು ತತ್ಕಾಲದ ಪರಿಹಾರ ಮಾರ್ಗವನ್ನು ಸೂಚಿಸಿ ಸಂಧಾನ ಸೂತ್ರವನ್ನು ಮುಂದಿಡಿ. ಅವ್ರು ಒಪ್ಪಿದರೆ ನಂದೇನು ಸಮಸ್ಯೆ ಇಲ್ಲ, ಇಲ್ಲದೇ ಇದ್ದರೆ ಡಿ ಕೆ ಶಿವಕುಮಾರನ್ನೇ ಮಾಡಬೇಕಾದದ್ದು ಅನಿವಾರ್ಯ ಆಗಬಹುದು ಅನ್ನುವ ಸಂದೇಶವನ್ನೇನಾದರೂ ಕೊಟ್ಟು ಕಳಿಸಿದಾರ? ಕೊನೆಯ ಒಂದು ಹೆಜ್ಜೆಯಲ್ಲಿ ಡಿ ಕೆ ಶಿವಕುಮಾರನ್ನ ವಿರೋಧಿಸ್ತಾ ಇದ್ದವರು ಕೂಡ ಡಿ ಕೆ ಶಿವಕುಮಾರರ ನಿವಾಸಕ್ಕೆ ಬಂದು ಅವರೊಟ್ಟಿಗೆ ಒಂದು ಸಂಧಾನ ಮಾಡುವ ಕೆಲಸವನ್ನು ಸಿದ್ದರಾಮಯ್ಯನವರ ಆಪ್ತ ಸಚಿವರ ಮೂಲಕ ಮಾಡಿಸ್ತಾ ಇದ್ದಾರೆಯೇ? ಇದು ಕೊನೆಯ ಆಟವೇ, ಕೊನೆಯ ಸಂಧಾನವೇ, ಕೊನೆಯ ಒಂದು ಸಮನ್ವಯ ಸೂತ್ರವೇ? ಈ ಎಲ್ಲ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ. ಯಾವುದಕ್ಕೂ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಆದರೆ ಒಂದು ಸ್ಪಷ್ಟ, ಡಿ ಕೆ ಶಿವಕುಮಾರರ ಪಟ್ಟು ಆತ್ಯಂತಿಕ ಪಟ್ಟಾಗಿದೆ. ಹೈಕಮಾಂಡ್ನವರೆಗೂ ಹೈಕಮಾಂಡೇ ಗೊಂದಲಕ್ಕೀಡಾಗುವ, ಮುಂದೇನು ಮಾಡಬೇಕು ಅನ್ನುವ ಪ್ರಶ್ನೆಯನ್ನು ಇಟ್ಕೊಂಡು ಅತ್ಯಂತ ಸೂಕ್ಷ್ಮತೆಯಿಂದ ಅವಲೋಕನ ಮಾಡುವ ಮಟ್ಟಕ್ಕೆ ಡಿ ಕೆ ಶಿವಕುಮಾರರ ಬಣದ ಪಟ್ಟು ಅದರ ಸಡಿಲಗೊಳ್ಳದಿಲ್ಲ ಮತ್ತು ಅದು ಯಶಸ್ಸಿನತ್ತ ಸಾಗಿದೆ. ಮತ್ತು ಹೈಕಮಾಂಡನ್ನು, ಸಿದ್ದರಾಮಯ್ಯನ ಬಣವನ್ನು ಏಕಕಾಲದಲ್ಲಿ ಅದು ಒಂದು ಹಂತದಲ್ಲಿ ಮಣಿಸಿದೆ. ಡಿ ಕೆ ಶಿವಕುಮಾರ್ ಕೈ ಮೇಲಾಗಿದೆ. ಜ್ಯೋತಿಷಿಗಳು, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡಿದವರು ಎಲ್ಲರೂ ಹೇಳುವುದೇನು, ಈ ವಾರದ ಒಳಗಡೆ ಡಿ ಕೆ ಶಿವಕುಮಾರ್ ಸಿಎಂ ಆಗತಕ್ಕದ್ದು. ಸಿಎಂ ಈ ವಾರದೊಳಗೆ ಆಗದೇ ಇದ್ದರೆ ಇನ್ನು ಯಾವತ್ತೂ ಅವರಿಗೆ ಸಿಎಂ ಪಟ್ಟ ದಕ್ಕುವುದಿಲ್ಲ ಅಂತ ಹೇಳಿರೋದ್ರಿಂದ ಎಟ್ ಎನಿ ಕಾಸ್ಟ್, ಎನಿವೇ, ಹೇಗಾದರೂ ಆಗಲಿ ನಾನು ಸಿಎಂ ಪಟ್ಟವನ್ನು ಪಡೆದೇ ತೀರಬೇಕು ಈ ವಾರದೊಳಗೆ ಅನ್ನುವಂಥ ಹಠಕ್ಕೆ ಡಿ ಕೆ ಶಿವಕುಮಾರ್ ಬಂದಾಗೆ ಕಾಣುತ್ತೆ. ಅದಕ್ಕೆ ಪೂರಕವಾಗಿ ಪ್ರಿಯಾಂಕಾ ಖರ್ಗೆ ಅವರು ಸಂದೇಶವನ್ನು ತಂದಿದ್ದಾರೆ. ಆ ಸಂದೇಶ ಎರಡು ರೀತಿಯಲ್ಲಿರ್ಬೋದು. ಒಂದೇ, ಸಿದ್ದರಾಮಯ್ಯನವರು ಕೆಳಗೆ ಇಳಿಯುವುದು ಖಚಿತ, ಅದು ಯಾವಾಗ ಏನು ಅನ್ನೋದು ಮಾತುಕತೆ ಆಗಬೇಕು. ಡಿ ಕೆ ಶಿವಕುಮಾರ್ ಪಟ್ಟಕ್ಕೇರುವುದು ನಿಶ್ಚಿತ ಒಂದು. ಇಲ್ಲ, ಸಂಧಾನ ಸೂತ್ರವನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮಧ್ಯೆ ಮಾಡಲಿಕ್ಕೆ ಸಾಧ್ಯವಿರುವ ಕೊನೆಯ ಪ್ರಯತ್ನವನ್ನು ಮಾಡಿಬಿಡಿ ಅಂತ ರಾಹುಲ್ ಗಾಂಧಿ ಹೇಳಿರಬೇಕು. ಆದ್ದರಿಂದಲೇ ಸಚಿವರ ದಂಡು ಇಡೀಯದಾಗಿ ಡಿ ಕೆ ಶಿವಕುಮಾರ್ ನಿವಾಸದತ್ತ ಬರ್ತಾ ಇದೆಯೇನೋ ಅನ್ನುವಂಥದ್ದು. ಎರಡೇ ಸಾಧ್ಯತೆ, ಒಂದು ಇದು, ಒಂದು ಅದು. ಬಹುಶಃ ನಾಳೆ ಬೆಳಗ್ಗೆ ಮಧ್ಯಾಹ್ನದ ಹೊತ್ತಿಗೆ ಒಂದು ನಿಚ್ಚಳವಾದಂಥ ನಮಗೆ ಏನಾಗಿದೆ, ಏನಕ್ಕೆ ಇವರೆಲ್ಲ ಧಾವಿಸಿದ್ದಾರೆ, ಪ್ರಿಯಾಂಕಾ ಖರ್ಗೆ ತಂದ ಸಂದೇಶ ಏನು, ಸಿದ್ದರಾಮಯ್ಯನವರು ಕಡತವಿಲಾವರೆ ಕೂತದ್ರ ಇದೇನು ಸಂಕೇತ ಏನು, ಇವೆಲ್ಲದಕ್ಕೆ ಒಂದು ಸ್ಪಷ್ಟ ರೂಪ ದಕ್ಕಬಹುದು. ಈ ಹೊತ್ತಿನ ಬೆಳವಣಿಗೆಯ ತಾಜಾ ವರದಿ ಇದು ನಿಮಗಾಗಿ. ನಮಸ್ತೆ.